I'm Alfia Sheikh from Mumbai. And first of all, I'm very excited for my own movie because Sir has made me an action queen in it. And thank you so much, Santosh Sir, for trusted me and my all family, actually, not team. I'm so sorry because they are very amazing persons and they helped me a lot. Matlab, ma'am, Madhu ma'am, thank you very much because I remember that day you teach me like a teacher ki what you have to do. So I remember that, and sir for the language because see I don't know how to speak Tamil. So thank you so much, sir. And yeah, I'm very excited for my movie also. And thank you, sir. Thank you so much. All the best for everyone. And we are not just a team; we are family. And I'm very, very, very happy part of this movie. Thank you. ಸರ್ ಹಿರಿಯರು ಗುರುಗಳಿದ್ದಂಗೆ ನನ್ನ ಎಲ್ಲ ಸಿನಿಮಾ ಪಿ ಆರ್ ಒ ವರ್ಕ್ಗಳನ್ನ ಅವರೇ ಮಾಡಿಕೊಡೋದು. ನಾನು ಯಾವಾಗಲೂ ಅವ್ರ ಹತ್ರ ಬರೋದು ನಂದು ಕೆಲಸಗಳು ಆದಮೇಲೆ. ಅಲ್ಲಿ ತನಕ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಯಾವಾಗಲೂ ಬೈತಾ ಇರ್ತಾರೆ, ನೀವೇನು ಮುಹೂರ್ತದ ಹೇಳಲ್ಲ, ಏನು ಹೇಳಲ್ಲ, ಶೂಟಿಂಗ್ ಎಲ್ಲಿ ಮಾಡ್ತಾಯಿದ್ದೀರಾ ಅಂತಲೂ ಹೇಳಲ್ಲ, ಎಲ್ಲ ಆದಮೇಲೆ ಬಂದುಬಿಡ್ತೀರಾ ಅಂತ ಬೈತಾ ಇರ್ತಾರೆ. ಬಟ್ ಆದರೂ ಪರವಾಗಿಲ್ಲ. ನನಗೇನೆಂದರೆ ಸುಮ್ಮನೆ ಒಂದು ಪೂಜೆ ಮಾಡೋದು, ಬಿಲ್ಡಪ್ ತೊಗೊಳ್ಳೋದು ಆ ಥರ ಯಾವುದೂ ಇಲ್ಲ. ನನಗೆ ಕೆಲಸ ಮಾಡಬೇಕು, ಕೆಲಸ ಮಾತಾಡಬೇಕು ಅನ್ನೋದೇ ಉದ್ದೇಶ. ಸೊ ನಮ್ಮ ಸಿನಿಮಾ ಯುವ ಸರ್ಕಾರ್ ಕನ್ನಡದಲ್ಲಿ, ತಮಿಳಲ್ಲಿ ಯುವನ್ ರಾಬಿನ್ಹುಡ್, ಹಿಂದಿಲೂ ಯುವನ್ ರಾಬಿನ್ಹುಡ್ ಅಂತ. ಸೊ ಈ ಸಿನಿಮಾ ನಾವು ಮುಹೂರ್ತ ಮಾಡಿದ್ದು ಚೆನ್ನೈಯಲ್ಲಿ ಪ್ರಸಾದ್ ಲ್ಯಾಬಲ್ಲಿ. ಸೊ ಅಲ್ಲಿ ಮುಹೂರ್ತ ಮಾಡಿದ್ವಿ. ಅಲ್ಲಿಂದನೇ ಶೂಟಿಂಗ್ ಸ್ಟಾರ್ಟ್ ಆಯಿತು. ಚೆನ್ನೈಯಲ್ಲಿ ಶೂಟಿಂಗ್ ಮಾಡಿದ್ವಿ, ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ವಿ, ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಮೇಲ್ಕೋಟೆ, ಇನ್ನು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಇವಾಗ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತಾ ಇದೆ. ಸೊ ಈ ಸಿನಿಮಾ 3 ಭಾಷೆಯಲ್ಲಿ ನಾವು ಮಾಡಿದ್ದೀವಿ, ಕನ್ನಡ, ಹಿಂದಿ ಮತ್ತು ತಮಿಳು. ಸೊ ಅದೇ ಥರ ಆರ್ಟಿಸ್ಟ್ನೂ ಕೂಡ ನಾವು ಎಲ್ಲ ಲ್ಯಾಂಗ್ವೇಜಿಂದ ಚೂಸ್ ಮಾಡಿದ್ದೀವಿ ಕಾಸ್ಟಿಂಗು. ಸೊ ಯಾಕಂದರೆ ಒಂದು 3 ಭಾಷೆಯಿಂದ ಸಿನಿಮಾ ಅಂತ ಬಂದಾಗ ಸುಮ್ಮನೆ ನಾವು ಏನೋ ಒಂದು ಆರ್ಟಿಸ್ಟ್ ಹಾಕ್ಬಿಟ್ಟು ಆ ನೇಟಿವಿಟಿ ಇಲ್ಲದೆ ನಾವು ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಎಲ್ಲ ಎಲ್ಲ ಸ್ಟೇಟಿಂದ, ಎಲ್ಲ ಲ್ಯಾಂಗ್ವೇಜ್ ಇಂಡಸ್ಟ್ರಿಯಿಂದ ನಾವು ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಮಾಡಿದ್ವಿ. ಆಮೇಲೆ ಸಿನಿಮಾ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ, ಈ ಸಿನಿಮಾ ಬಂದು ಒಂದು ತಾಯಿ ಮಗನ ಬಗ್ಗೆ ಒಂದು ನಡೆಯುವಂಥ ಒಂದು ಎಮೋಷ್ನಲ್ ಬಿಟ್ಟು. ತಾಯಿ ಮಗನ್ನ ಒಂದು ಗಾಂಧಿ ಥರ ಬೆಳೆಸ್ತಾರೆ, ಆದರೆ ಅವನು ಬೆಳೀತಾ ಬೆಳೀತಾ ರಾಬಿನ್ಹುಡ್ ಆಗ್ತಾನೆ. ಇದೇ ಇದ್ರದ್ದು ಒಂದು ಒನ್ ಲೈನ್ ಸ್ಟೋರಿ. ಆದರೆ ಇವನು ಯಾಕೆ ರಾಬಿನ್ಹುಡ್ ಆಗ್ತಾನೆ ಅಂತ ಈ ಸ್ಟೋರಿ ಇರೋದು. ಸೊ ಈ ಕಥೆಯ ಸಾರಾಂಶ, ಎಲ್ಲರೂ ಒಳ್ಳೆಯವರಾಗಬೇಕಂತಲೇ ಬೆಳೆಸ್ತಾರೆ, ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಆದರೆ ಒಬ್ಬ ಒಬ್ಬ ಮಗ ಅವನು ಅದನ್ನು ಯಾವ ರೀತಿ ತಗೊತಾನೆ, ಅದನ್ನು ಯಾವ ರೀತಿ ಅವನು ಬೆಳಿತಾನೆ, ಹೇಗೆ ಆಗ್ತಾನೆ ಅನ್ನೋದೇ ಕತೆ. ಸೊ ಈ ಸಿನಿಮಾದಲ್ಲಿ ರಾಬಿನ್ಹುಡ್ ಅನ್ನೋ ಒಂದು ಪರ್ಸ್ನಾಲಿಟಿ ಬಗ್ಗೆ ಮಾಡಿದ್ದೀವಿ. ರಾಬಿನ್ಹುಡ್ ಬಗ್ಗೆ ಕೇಳಿರ್ಬೋದು ನೀವು. ಅವನು ತುಂಬ ಬಡವರಿಗೆ ತುಂಬ ಸಹಾಯ ಮಾಡ್ತಾ ಇದ್ದ. ಬಟ್ ಅವನ್ನ ದೊರಡಕೋರ ಥರನೇ ತೋರಿಸ್ತಾ ಇದ್ರು. ಬಟ್ ಈ ಸಿನಿಮಾದಲ್ಲಿ ನಾವು ಒಂಥರ ಯೂತ್ ಐಕಾನ್ ಥರ ತೋರಿಸಿದ್ದೀವಿ. ಸೊ ಒಳ್ಳೊಳ್ಳೆ ಮೆಸೇಜಸ್ಸು ಇನ್ಸ್ಪೈರ್ ಮಾಡುತ್ತೆ ಯೂತ್ಸಿಗೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಕತೆ, ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಸೊ ಅದನ್ನು ನಾನು ಸಿನಿಮಾ ಮುಖಾಂತರನೇ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಹೇಳ್ಬೋದು ನಾವು ಡಿಫ್ರೆಂಟಾಗಿ ಮಾಡಿದ್ದೀವಿ, ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತ. ಅದ್ರ ಬದಲು ನೀವು ಅದನ್ನು ನೋಡಿ ಹೇಳಬೇಕು, ಯಾವ ಥರ ಬಂದಿದೆ, ಏನಾಗಿದೆ, ಏನು ಕತೆ ಇದೆ. ಸೊ ಎಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಓವರಾಲ್ ಈ ಸಿನಿಮಾ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಸೊ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು ಈ ಸಿನಿಮಾಕ್ಕೆ. ನಂದಿದ್ದು 4ನೇ ಸಿನಿಮಾ, ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಸೊ ಎಲ್ಲ ಕಲಾವಿದರು ಅವ್ರವ್ರ ರೋಲ್ಸ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಿಮಗೇನಾದ್ರು ಕೇಳಬೇಕಂತಂದರೆ ಕೇಳ್ಬೋದು ನನಗೆ. ಜಾಸ್ತಿ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಹಿಡಿದು, ಕತೆ ತಯಾರು ಮಾಡೋದ್ರಿಂದ ಹಿಡಿದು, ತಂತ್ರಜ್ಞರು ನಟರನ್ನು ನಟಿಯರನ್ನು ಆರಿಸೋದ್ರಿಂದ ಹಿಡ್ಕೊಂಡು ಒಳ್ಳೆ ಔಟ್ಕಮ್ ಬರಬೇಕು, ಔಟ್ಪುಟ್ ಬರಬೇಕು. ನಿರ್ಮಾಪಕ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂತಂದರೆ ತುಂಬ ಕಷ್ಟಪಡಬೇಕಾಗುತ್ತೆ, ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ, ಹಲವಾರು ತಂತ್ರಜ್ಞರಿಂದ ಬಯಸ್ಕೋಬೇಕಾಗುತ್ತೆ. ಈಗಾಗಲೇ ಮೊನ್ನೆ ನಾವು ಶಿವಣ್ಣ ಅವ್ರ ಮನೆಗೆ ಹೋದಾಗ ಸುಮ್ಮನೆ ಕೂತು ಮಾತಾಡ್ತಿದ್ವಿ. ಈ ಮ್ಯೂಸಿಕ್ ಡೈರೆಕ್ಟರ್
ತುಂಬ ಕಾಟ ಕೊಡ್ತಾರೆ ಸರ್. ಸಂತೋಷ್ ಅವರು ಅವ್ರಿಗೆ ಹೇಳಿ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ 1 ಗಂಟೆಗೆ ನನಗೆ ಕರೆಕ್ಷನ್ ಮಾಡಿದ ವರ್ಷನ್ ಬೇಕು ಅಂತ ಕೇಳ್ತಾರೆ ಸರ್. ತುಂಬ ಕಾಟ ಕೊಡ್ತಾರೆ. ನಾನು ಹೆಂಡ್ತಿ ನನಗೆ ಬೈತಿದ್ದಾಳೆ ಸರ್, ದಯವಿಟ್ಟು ಹೇಳಿ ಅಂತ ಹೇಳಿದರು. ಕ್ಯಾಮ್ರಾಮನ್ ಅವ್ರದ್ದು ಅದೇ ಸಮಸ್ಯೆ ಸರ್. ರಾತ್ರಿ 2 ಗಂಟೆ ಆದರೂ ಕಾಲ್ ಮಾಡ್ತಾರೆ ಸರ್ ಇವರು. ನನಗೆ ಆ ಫೋಟೋ ಬಂದಿಲ್ಲ, ಈ ಫೋಟೋ ಬಂದಿಲ್ಲ ಅಂತೇಳಿ ತುಂಬ ಕಾಟ ಕೊಡ್ತಾರೆ ಸರ್. ದಯವಿಟ್ಟು ಹೇಳಿ, ರಾತ್ರಿ ಯಾರು ನಮಗೆ ನಿದ್ದಿಂದ ನೆಮ್ಮದಿಯಿಂದ ಮಲಗಲಿಕ್ಕೆ ಬಿಡ್ಲಿಕ್ಕೆ ಹೇಳಿ ಸರ್ ಅಂತ ಹೇಳಿದರು. ಇಲ್ಲಿ ನಾವು ಏನು ಕಾಣ್ತಿದ್ದೇವೆ ಅಂತಂದರೆ, ಈ ಚಿತ್ರದ ಬಗ್ಗೆ ನಿರ್ಮಾಪಕ ನಿರ್ದೇಶಕನಾದ ಸಂತೋಷ್ ಕುಮಾರ್ಗೆ ಇರತಕ್ಕಂಥ ಕಾಳಜಿ, ಕಳಕಳಿ. ಈಗಾಗಲೇ ಅವರು 3 ಸಿನಿಮಾ ಮಾಡಿದ್ದಾರೆ, ಇದು ಅವರು 4ನೇ ಸಿನಿಮಾ. 3 ಸಿನಿಮಾ ತುಂಬ ಉತ್ತಮವಾಗಿ ಮಾಡಿದ್ದಾರೂ ಸಹ ಜನಸಾಮಾನ್ಯರನ್ನ ರೀಚ್ ಆಗಲಿಕ್ಕಾಗಲಿಲ್ಲ. ಹಾಗಾಗಿ ಅವರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ, ಜೊತೆಗೆ ನನ್ನ ಮಾಧ್ಯಮ ಮಿತ್ರರಿಗೆ ವಂದಿಸ್ತೀನಿ. ಗಣ್ಯರೆಲ್ಲರೂ ಆಗಮಿಸಿ ಸಿನಿಮಾದ ಟೀಸರನ್ನು ಲಾಂಚ್ ಮಾಡಿದರು, ಜೊತೆಗೆ ನನ್ನ ಲಿರಿಕಲ್ ವಿಡಿಯೋ ಸಾಂಗನ್ನು ಕೂಡ ಲಾಂಚ್ ಮಾಡಿದರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಸಾಂಗ್ ಅಂದರೆ ನನ್ನ ಮತ್ತು ವೀರೇನ್ ಅವರ ಒಂದು ರೊಮ್ಯಾಂಟಿಕ್ ಸಾಂಗ್ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸ್ಟಾರ್ ಮ್ಯೂಸಿಕ್ ಆಡಿಯೋ ಚಾನಲಲ್ಲಿ ಅದನ್ನು ನೀವು ನೋಡಿ, ಅದನ್ನು ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಂತೋಷ್ ಸರ್ ನನಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು, ಅಂದರೆ ಈ ಪಾತ್ರಕ್ಕೆ ಚೆನ್ನಾಗಿರೋರು ಅಥವಾ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಕೂಡ ಸಿಗ್ಬೋದು, ಬಟ್ ಇಂಟರ್ವ್ಯೂಸಲ್ಲಿ ನಿಮ್ಮ ಮಾತು, ಪರ್ಸನಾಲಿಟಿ ನನಗೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ನಿಮಗೆ ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ, ಅದನ್ನು ನಾವು ನಿಮ್ಮ ಮಾತಲ್ಲಿ ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ. ಅದನ್ನು ನೋಟಿಸ್ ಮಾಡಿ ಸರ್ ನನಗೆ ಕಾಲ್ ಮಾಡಿ ಅವ್ರು ಮಾತಾಡಿದ್ದೆ ನಾನು ಅಲ್ಲಿ ಇನ್ಸ್ಪೈರ್ ಆದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ. ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ತುಂಬ ಗ್ಲಾಮರ್ಸ್ ಆಗಿ ಕಾಣಿಸ್ಕೊಳ್ತೀನಿ. ಆ ಸಾಂಗಿಗೂ ಕೂಡ ಥ್ಯಾಂಕ್ಸ್. ಯಾಕಂದರೆ ಗಣ್ಯರು ಮಾತಾಡುವಾಗ ಹೇಳ್ತಾ ಇದ್ರು, ಹಿಂದೆ ಪುಟ್ಟಣ ಗಣಗಾಲ್ ಸರ್ ಇರ್ಬೋದು, ದೊಡ್ಡ ದೊಡ್ಡ ಮೇರು ನಿರ್ದೇಶಕರು ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾ ಇದ್ರು, ಆ ಒಂದು ಡಿಸಿಪ್ಲಿನ್ ಕಲಾವಿದರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ. ಸೊ ಈ ಸಿನಿಮಾದಲ್ಲಿ ಅಂಥ ಒಬ್ಬ ಶಿಸ್ತಿನ ನಿರ್ದೇಶಕರು ನನಗೆ ಸಿಕ್ಕಿದ್ದಾರೆ. ಅವರ ಪ್ಯಾಷನ್ ಇರ್ಬೋದು ಅಥವಾ ಅವರ ಶಿಸ್ತಿರ್ಬೋದು, ಡಿಸಿಪ್ಲಿನ್ ನಮಗೆ ತುಂಬ ಕಲಿಸಿದೆ. ಬಹುಶಃ ಆ ಡಿಸಿಪ್ಲಿನ್ ಅವ್ರನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ 4 ಗಂಟೆ ಅಂದರೆ 4 ಗಂಟೆ ಕರೆಕ್ಟ್ ಆಗಿರಬೇಕು. 1 ನಿಮಿಷ ಆಚೆ ಈಚೆ ಆದರೂ ನನಗೆ ಭಯ ಆಗ್ತಾಯಿತ್ತು. ಸೊ ಇವತ್ತು 3 o'clock ಬನ್ನಿ ಅಂದರೆ ನಾನು 2:45ಗೆ ಕೆಳಗಡೆ ಬಂದುಬಿಟ್ಟಿದ್ದೆ. ಅಂದರೆ ಆ ಡಿಸಿಪ್ಲಿನ್ ಬೇಕು ನನಗೆ. ಅಂಥ ಒಬ್ಬ ಸ್ಟ್ರಿಕ್ಟ್ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂದ್ಕೊಳ್ತಾ ಇದ್ದೆ. ಅದು ಈ ಸಿನಿಮಾದಲ್ಲಿ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ನನ್ನ ಸೀನು ಕೀರ್ತಿರಾಜ್ ಸರ್ ಜೊತೆಗೆ ಇರೋದು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋರು ನಾವು. ಅವರ ಆ್ಯಕ್ಟಿಂಗು ಅದ್ರ ಮುಂದೆ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ, ಅವರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಸರ್ ಹೇಳ್ತಾ ಇದ್ರು ತುಂಬ ಡೌನ್ ಟು ಅರ್ತ್ ಇದ್ದಾರೆ, ಅವರು ಬೆಳೀತಾರೆ ಅಂತ. ಅಷ್ಟೆಲ್ಲ ದಿಗ್ಗಜರು ಅಂದರೆ ಅಷ್ಟು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡಿಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವರೇ ಅಷ್ಟು ಡೌನ್ ಟು ಅರ್ತ್ ಆಗಿರುವಾಗ ಅವರಿಂದ ನಾವು ಕಲಿಯೋದು ತುಂಬಾ ಇದೆ. ಆ ಸೆಟ್ಟಲ್ಲಿ ಅವ್ರು ಬಿಹೇವ್ ಮಾಡ್ತಾ ಇದ್ದಿದ್ದು ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯಿತು. ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು, ತುಂಬ ವಿಚಾರನ ಹೇಳ್ಕೊಡ್ತಾ ಇದ್ರು ನಮಗೆ. ಇನ್ನೊಂದು ಬಿಗ್ ಬಾಸಲ್ಲಿ ನಾನಷ್ಟು ಜೋರಾಗಿರೋದು ಕಾರಣನೂ ಅವರು ಕೀರ್ತಿರಾಜ್ ಸರ್. ಧರ್ಮ ಥರ ನೀನು ತುಂಬ ಒಳ್ಳೆಯವಳಾಗಿರಬೇಡ, ಜೋರಾಗಿರು ಅಂತ ಹೇಳಿದರು. ಅದಕ್ಕೆ ಅಷ್ಟು ಜೋರಾಗಿದ್ದೆ. ಸೊ ವೀರೇನ್ ಅವರು ಕೂಡ ತುಂಬ ಡೆಡಿಕೇಟೆಡ್ ಆ್ಯಕ್ಟರ್. ಅವ್ರ ಜೊತೆಗೆ ವರ್ಕ್ ಮಾಡಿದ್ದು ಕೂಡ ನಂಗೆ ತುಂಬ ಖುಷಿ ಆಯಿತು. ಜೊತೆಗೆ ಶಿವಪ್ಪ ಸರ್ ತುಂಬ ಮಾರಲ್ ಸಪೋರ್ಟ್ ಮಾಡಿದ್ದಾರೆ ಟೀಮ್ಗೆ. ಆ ಡಿಸಿಪ್ಲಿನ್ ಸರಲ್ಲೂ ಇದೆ, ಮಗನಲ್ಲೂ ಇದೆ. ಸೊ ಹಾಗಾಗಿ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. 2 ಬ್ಯೂಟಿಫುಲ್ ಹೀರೋಯಿನ್ಸ್ ನಾನು ಇವತ್ತೇ ಭೇಟಿಯಾಗಿದ್ದು, ಅವ್ರ ಸಾಂಗ್ ಎಲ್ಲ ನೋಡಿದ್ದೆ, ಇವತ್ತು ಮೀಟ್ ಆಗಿ ಖುಷಿ ಆಯಿತು. ಜೊತೆಗೆ ಎಲ್ಲ ಎಂಟೈರ್ ಟೀಮ್ನ ನಾನು ಇವತ್ತೇ ಮೀಟ್ ಆಗೋಕ್ಕೆ ಸಾಧ್ಯ ಆಗಿದ್ದು. ಎಲ್ಲರೂ ಕೂಡ ತುಂಬಾ ಫೇಮಸ್ ಆರ್ಟಿಸ್ಟ್, ಹಿರಿಯ ನಟರು ಎಲ್ಲರನ್ನ ನೋಡಿ ಭಾಳ ಖುಷಿ ಆಯಿತು. ಜೊತೆಗೆ ನನ್ನ ಸಾಂಗನ್ನ ಮಾಡಿದ್ದು ಮಾರ್ಟಿನ್ ಅವರು. ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್. ಯಾರೇ ನನ್ನ ಕ್ಲೋಸ್ ಸರ್ಕಲಿಗೆ ತೋರಿಸ್ದಾಗ್ಲೂ ಮ್ಯೂಸಿಕ್ಕಿಗೆ ಎಲ್ಲರೂ ಇಂಪ್ರೆಸ್ ಆಗ್ತಾ ಇದ್ದಾರೆ. ಈವನ್ ಶಿವಣ್ಣ ಸರ್ ಕೂಡ ನಮ್ಮ ಸಾಂಗ್ನ ನೋಡಿ ತುಂಬ ಇಷ್ಟಪಟ್ಟರು ಮಾರ್ಟಿನ್ ಅವರ ಮ್ಯೂಸಿಕ್ಕಿಗೆ. ಸೊ ಎಲ್ಲರ ಸಪೋರ್ಟ್ಗೆ ಥ್ಯಾಂಕ್ಸ್. ಆ್ಯಂಡ್ ಮೈ ಡಿಯರ್ ಅಶ್ವಿನಿ ಅವರು, ನಾನು ಒಂದು ಹೇಳಬೇಕಂದ್ರೆ ಆಫ್ಟರ್ ಬಿಗ್ ಬಾಸ್ ನಾವಿವರು ಮೀಟೇ ಆಗಿಲ್ಲ. ಫೇಸ್ ಟು ಫೇಸ್ ಮೀಟ್ ಆಗಿರೋದೇ ನನ್ನ ಸಿನಿಮಾದ ಯುವ ಸರ್ಕಾರ ಸಿನಿಮಾದ ಟೀಸರ್ ಲಾಂಚಲ್ಲಿ ಬಂದು ಹೆಲ್ಪ್ ಮಾಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಐ ಲವ್ ಯು ಅಶುಮಾ. ಜೊತೆಗೆ ನಮ್ಮ ಸುದಿ ಅವರು, ನಮ್ಮದೊಂಥರ ಟ್ರಯೋ ಬಿಗ್ ಬಾಸಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ನಾವು 3 ಜನ ಒಟ್ಟಿಗೆ ಸಿಗ್ತಾ ಇರೋದು ಇಲ್ಲೇ. ಸೊ ಅದು ಒಂದು ಮೆಮೊರಿಯಾಗಿ ಉಳಿಯುತ್ತೆ. ಸುದಿ ಅವರು, ನಾನು ಮತ್ತು ಅಶುಮಾ ಟೀಸರ್ ಲಾಂಚಲ್ಲೇ ಭೇಟಿಯಾಗಿದ್ದು ಅಂತ. ಸೊ ಕಾಕ್ರೋಚ್ ಸುದಿ ಅವರ
ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರು ಇನ್ನೊಂದು ಪ್ರೋಗ್ರಾಮಿಗೆ ಹೋಗಬೇಕಾಗಿತ್ತು. ಅದನ್ನು ಮುಗಿಸ್ಕೊಂಡು ಇಲ್ಲ ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ಬರ್ತೀನಿ ಅಂತ ಹೇಳಿದರು. ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸುದ್ದಿ ಅವರೇ, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ನನ್ನ ಎಲ್ಲ ಕೊಲೀಗ್ಸ್ ಅಂತಲೇ ಹೇಳ್ಬೋದು, ಯಾಕಂದರೆ ನಾನು ನ್ಯೂಸ್ ಆ್ಯಂಕರ್ ಆಗಿದ್ದವಳು. ಅಲ್ಲಿಂದ ಇಲ್ಲಿ ತನಕನೂ ನನ್ನ ನೋಡ್ಕೊಂಡು ಬಂದಿದ್ರೆ, ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ಯಾಪರಾಜಿಸ್ ಇರ್ಬೋದು ಅಥವಾ ನನ್ನ ಪತ್ರಕರ್ತ ಮಿತ್ರರು, ಚಾನೆಲ್ಸ್ ಇರ್ಬೋದು, ಪ್ರೆಸ್ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಬಂದಿರಾ. ಥ್ಯಾಂಕ್ ಯು. ಆ್ಯಂಡ್ ಮೋಹಿನಿ ಅವರಿದ್ದಾರೆ, ಮೇಕಪ್ ಆರ್ಟಿಸ್ಟ್. ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಅವರ ಮೇಕಪ್ ಕಾರಣ. ಚಂದ್ರು ಸರ್ ಇದ್ದಾರೆ. ಆದರೆ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು ಚಿಕ್ಕಮಗಳೂರಲ್ಲಿ. ಆ ನೀರು ಜಾಗಕ್ಕೆ ಹೋಗೋದೇ ತುಂಬ ಒಂದು ಚಾಲೆಂಜಿಂಗ್ ಆಗಿತ್ತು. ಅವಾಗ ಎಂಟೈರ್ ಟೀಮ್ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಿನಿಮಾದ ಮೇಲೆ ಎಲ್ಲರ ಸಪೋರ್ಟ್ ಇರಲಿ. ಟೀಸರ್ ಲಾಂಚ್ ಆಗ್ತಾ ಇದೆ, ನೆಕ್ಸ್ಟ್ ಟ್ರೇಲರ್ ಇದೆ, ಸಾಂಗ್ಸ್ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲವನ್ನು ನೋಡಿ ನಮ್ಮ ಚಿತ್ರತಂಡದ ಮೇಲೆ ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ತುಂಬಾ ಖುಷಿ, ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದಂತಹ ಒಂದು ಅಮೂಲ್ಯವಾದಂಥ ಒಂದು ರತ್ನ, ಒಂದು ಸ್ನೇಹ ಅಂತಂದರೆ ಅದು ಜಾನ್ವಿ. ತುಂಬ ಖುಷಿಯಾಗಿ ನಾನು ಅವ್ರನ್ನ ಜಾನು ಅಂತಲೇ ಕರಿತೀನಿ. ಈ ಸ್ನೇಹ, ನಮ್ಮ ಪ್ರೀತಿ, ವಿಶ್ವಾಸ ಯಾವಾಗಲೂ ಹೀಗೆ ಇರಬೇಕು ಅಂತಲೂ ಕೂಡ ನಾನು ದೇವರಲ್ಲಿ ಕೇಳ್ಕೊತೀನಿ. ಬರೀ ಮನುಷ್ಯ ಅಂತಂದಾಗ ಬರೀ ಅವರು ಸುಖದಲ್ಲಿ ಮಾತ್ರ ಭಾಗಿಯಾಗುವಂಥದ್ದಲ್ಲ. 112, 113 ದಿನದ ನಮ್ಮ ಪ್ರಯಾಣ ಬಿಗ್ ಬಾಸ್ ಪ್ರಯಾಣ. ಬಟ್ ಅಲ್ಲಿ ನಮಗೆ ಅನೇಕರು ನಮ್ಮನ್ನು, ಯಾಕೆಂದರೆ ಒಬ್ಬ ಕಂಟೆಸ್ಟೆಂಟಾಗಿ ಹೋದಾಗ ನಮಗೆ ಸ್ನೇಹ ಅನ್ನೋದು ಸಿಗೋದಿಲ್ಲ. ಯಾಕೆಂತಂದರೆ ನಾವು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋವಾಗ ಬರೀ ನಮ್ಮ ನೆಗೆಟಿವಿಟಿ ಮಾತ್ರ ಹೇಳ್ತಾ ಇರ್ತಾರೆ. ಬಟ್ ನಿಮ್ಮಲ್ಲೂ ಛಲ ಇದೆ, ನಿಮ್ಮಲ್ಲೂ ಹಠ ಇದೆ, ನಿಮಗೆ ಗೊತ್ತಿಲ್ಲದಿರುವಂಥ ದೊಡ್ಡ ಶಕ್ತಿ ನಿಮ್ಮಲ್ಲಿದೆ ಅಂತ ಪ್ರತಿ ಸಲ ನನಗೆ ಹೇಳ್ತಿದ್ದಿದ್ದು ನನ್ನ ಫ್ರೆಂಡ್ ಜಾನ್ವಿ. ಸೊ ಅಲ್ಲೂ ಕೂಡ ನನ್ನನ್ನು ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ನನ್ನ ಪರವಾಗಿ ಎಷ್ಟೇ ವಿರೋಧ ಇದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಸದಾ ನನ್ನ ಜೊತೆ ನಿಂತಿದ್ರು. ಹಾಗಾಗಿ ಇವತ್ತು ಅವರ ಸುಂದರವಾದಂಥ ಕ್ಷಣ, ಸುಂದರವಾದಂಥ ಒಂದು ಈ ದಿನ ಏನು ಯುವ ಸರ್ಕಾರ ಸಿನಿಮಾ ದ ಟೀಸರ್ ಇವತ್ತು ಲಾಂಚ್ ಆಗ್ತಿದೆ. ನಂಗೆ ತುಂಬಾ ಖುಷಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರೋದು. ಸೊ ನನ್ನನ್ನು ಕೂಡ ಆಹ್ವಾನ ಮಾಡಿ ಇಂಥ ಎಲ್ಲ ಮಹನೀಯರ ಜೊತೆಯಲ್ಲಿ ನನಗೂ ವೇದಿಕೆಯನ್ನು ಹಂಚ್ಕೊಳ್ಳೋಕ್ಕೊಂದು ಅವಕಾಶ ಕೊಟ್ಟರು. ಸೊ ಇಡೀ ತಂಡಕ್ಕೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನಮ್ಮ ಕನ್ನಡ ಸಿನಿಮಾಗಳು, ಕನ್ನಡ ಕಲಾವಿದರು, ತಂತ್ರಜ್ಞರು ಬೆಳಿಬೇಕು. ಸೊ ಅದೆಲ್ಲ ನಮ್ಮ ಕೈಯಲ್ಲೂ ಕೂಡ ಇರುತ್ತೆ, ಬೆಳೆಸುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ. ಎಲ್ಲ ಮಾಧ್ಯಮದ ಮಿತ್ರರು, ಮಾಧ್ಯಮದ ಹಿರಿಯರು, ಗಣ್ಯರು ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತೆ. ಈ ಸಿನಿಮಾ ಮೇಲೆ ತಮ್ಮೆಲ್ಲರ ಪ್ರೀತಿ ಇರಲಿ, ವಿಶೇಷವಾಗಿ ನನ್ನ ಸ್ನೇಹಿತೆ ಜಾನು ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸರ್ಕಾರ ಕನ್ನಡ, ತಮಿಳ್ ಮತ್ತು ಹಿಂದಿನಲ್ಲಿ ರಾಬಿನ್ಹುಡ್ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತ ಡಾಕ್ಟ್ರು IAS ಆಫೀಸರ್ ಅವರು, ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ, ಹಾಗೂ ಅವ್ರ ಮಗ ವೀರನ್ ಅವ್ರಿಗೂ ಶುಭಾಶಯಗಳನ್ನ ಕೋರ್ತಾ, ನಿರ್ದೇಶಕರಾದಂಥ ಸಂತೋಷ್ ಕುಮಾರ್ ಅವ್ರಿಗೂ ಒಳ್ಳೆಯದಾಗಬೇಕು, ಈ ಚಿತ್ರ ಯಶಸ್ವಿಗೊಳಿಸಿ ಅವ್ರಿಗೆ ಒಳ್ಳೆಯ ಕೀರ್ತಿ ಬರಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಈ ಚಿತ್ರದ ನಾಯಕ ನಟ ಸಂತೋಷ್ ಕುಮಾರ್ ಅವರು ಡೈರೆಕ್ಟ್ರು, ಮತ್ತು ವೀರೇನ್ ಕುಮಾರ್ ಅವರು ಈ ಚಿತ್ರದ ನಾಯಕ ನಟರು. ಮತ್ತು ಈ ಚಿತ್ರ ಎಲ್ಲ ಟೀಮ್ಗೂ ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ನಮ್ಮ YG ಮಹೇಂದ್ರ ಸರ್ ನಮಸ್ಕಾರ. ಈ ಚಿತ್ರದಲ್ಲಿ ಎಲ್ಲ ನನ್ನ ಸ್ನೇಹಿತರೆ ಮಾಡಿರೋದು, ಧರ್ಮ ಅವರು, ಜಾನ್ವಿ ಅವರು, ವೀರನ್ನು ಎಲ್ಲರೂ. ಹಾಗಾಗಿ ಈ ಟೀಸರ್ಗೆ ಬಂದೆ. ಒಳ್ಳೇದಾಗಲಿ ಎಂಟೈರ್ ಟೀಮ್ಗೆ. ನಿಮ್ಮ ಶ್ರಮ ಕಾಣಿಸ್ತಿದೆ ಸಿನಿಮಾದಲ್ಲಿ, ಆ ಲೊಕೇಶನ್ ಅದೆಲ್ಲ ನೋಡ್ತಿದ್ರೆ ಒಳ್ಳೇದಾಗಲಿ ಸರ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು. ಹಿಂದಿಯಲ್ಲಿ ರಾಬಿನ್ಹುಡ್ ಇನ್ನು ಟೈಟಲ್ ಇಟ್ಟಿರೋದು ತುಂಬ ಚೆನ್ನಾಗಿದೆ. ಸಂತೋಷ್ ಅವರ ಎಲ್ಲ ಚಿತ್ರಗಳು ನಾನು ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಹಾಗೆಯೇ ನಮ್ಮ ವೀರೇನ್ ಅವ್ರ ಚಿತ್ರಗಳು, ಶಿವಪ್ಪ ಅವರ ಮಗನ ಚಿತ್ರಕ್ಕೂ ಬಹುತೇಕ ಎಲ್ಲ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೀನಿ. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ, ನಿಮ್ಮ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಚಿತ್ರ ರಿಲೀಸ್ಗೆ ಸರ್ ಏನೇನು ಬೇಕು ಪ್ರತಿಯೊಬ್ಬರು ಏನಿದೆ ಹೇಳಿ, ಖಂಡಿತ ನಿಮ್ಮ ಜೊತೆಗೆ ನಾನು ನಿಂತ್ಕೊತೀನಿ ಸರ್. ಒಳ್ಳೆಯದಾಗಲಿ. ಹೀಗೆ ನಾನು ಲೇಟಾಗಿ ಬಂದಿರೋದು ನನಗೆ ಜ್ಞಾಪಕ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಹಾಗೂ ಎಲ್ಲ ಗಣ್ಯರಿಗೂ, ವೇದಿಕೆ ಮೇಲೆಲ್ಲ ಎಲ್ಲ ಗಣ್ಯರಿಗೂ ನನ್ನ ನಮನಗಳು. ಹಾಗೂ ಪತ್ರಕರ್ತ ಮಿತ್ರರಿಗೂ, ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೂ, ಹಾಗೂ ಎಲ್ಲ ಬಂದಿರೋ ಎಲ್ಲ ಗೆಸ್ಟ್ಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಸಿನಿಮಾದ ನಿರ್ದೇಶಕರಾದಂಥ ಸಂತೋಷ್ ಕುಮಾರ್, ಸಂತು ಅಂತ ಕರಿತೀನಿ ನಾನು ಪ್ರೀತಿಯಿಂದ ಅವ್ರನ್ನ. ಅವರೊಂಥರ ಯಾರು ನೋ ಪ್ರಾಬ್ಲಮ್. ಅವಾಗ ಸ್ವಲ್ಪ ಈ ಥರ ಆದರೆ ಚೆನ್ನಾಗಿರುತ್ತೆ, ದೃಷ್ಟಿ ಪರಿಹಾರ ಅಂತ ಹೇಳ್ತಾರಲ್ಲ ಹಾಗೆ.
ಹಾಗೆ ಯಾವ ಅವರು ಒಂದು ಪಿಕ್ಚರ್ ಮಾಡಿದೆ ಹೀರೋ ಇನ್ನೊಂದು ಪಿಕ್ಚರ್ನಲ್ಲಿ ಇರ್ತಾರೋ ಇಲ್ವೋ, ಒಂದು ಪಿಕ್ಚರ್ ಮಾಡಿದೆ ಹೀರೋಯಿನ್ ಅದು ಇನ್ನೊಂದು ಪಿಕ್ಚರ್ನಲ್ಲಿ ಇರ್ತಾರೋ ಇಲ್ವೋ, ಬಟ್ ನಾನಂತೂ ಅವ್ರ ಪಿಕ್ಚರ್ನಲ್ಲಿ ಇರಲೇಬೇಕು. ಅಣ್ಣ ನೀವು ಇರಲೇ, ಅದು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ, ನಾನು ಅವ್ರಿಗೆ ಕೇಳೋದೇ ಇಲ್ಲ, ಏನು ಪಾತ್ರ ಅಂತ ಕೇಳ್ತೀನಿ ಅಷ್ಟೇ. ಒಳ್ಳೆಯವನ ಕೆಟ್ಟವನ, ಯಾರಿಗೆ ತಂದೆ ಇಲ್ಲ, ಯಾರು ಹೀರೋಯಿನಿಗೆ ತಂದೆನ. ಇದು ಈ ಚಿತ್ರದಲ್ಲಿ ಜಾನು, ಪ್ರೀತಿಯಿಂದ ಜಾನು ಅಂತ ಕರಿತೀನಿ. ಅವರು ಬಿಗ್ ಬಾಸ್ ಹೋಗೋಕ್ಕೆ ಒಂದು ವಾರದ ಮುಂಚೆ ನಂದು ಅವ್ರದ್ದು ಕಾಂಬಿನೇಷನಲ್ಲಿ ಚಿತ್ರೀಕರಣ ನಡೀತು. ಅವರು ನಡ್ಕೊಂಡ ರೀತಿ ಅದೆಲ್ಲ ನೋಡಿ ಮುಂದೆ ಒಳ್ಳೆ ಒಂದು ಭವಿಷ್ಯ ಇದೆ ಅನ್ನೋ ನಂಬಿಕೆ ನನಗಿದೆ. ಹಾಗೂ ಚಿತ್ರದಲ್ಲಿ ನಟಿಸ್ತಿರೋ, ನಾಯಕನಾಗಿ ನಟಿಸ್ತಿರೋ ನಮ್ಮ ಶಿವಪ್ಪ ಅವರು, ವೀರೇನ್ ಅವರು ನೋಡೋಕ್ಕೆ ಭಾಳ ಸುಂದರವಾಗಿದ್ದಾರೆ. ಒಂಥರ ಸಡನ್ನಾಗಿ ಬಾಲಿವುಡ್ ಜ್ಞಾಪಕ ಬರುತ್ತೆ. ಅದು ಒಳ್ಳೆಯದಾಗಲಿ, ಅವ್ರಿಗೊಂದು ಒಳ್ಳೆ ಓಪನಿಂಗ್ ಸಿಗಲಿ, ಈ ಚಿತ್ರದಿಂದ ಅವರ ಹೆಸರು ಮಾಡಲಿ. ಹಾಗೆ ನನ್ನ ಮಗನೂ ಈ ಚಿತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾನು ಜಾನುಗೆ ಹೀರೋನಿಗೆ ತಂದೆಯಾಗಿ ಇದರಲ್ಲಿ ಕೆಲಸ ಮಾಡಿದ್ದೀನಿ. ಪ್ರತಿ ಸಾರಿ ನಾನು ಭಗವಂತನಲ್ಲಿ ಬೇಡೋದು ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ ಅಂತೇಳಿ. ಯಾಕಂದರೆ ಆ ಪ್ರೊಡ್ಯೂಸರ್ ಅನ್ನೋರು ಇದ್ರೇ ನಾವೆಲ್ಲ. ಅವ್ರ ಪಿಕ್ಚರ್ ಹಣ ಅವ್ರಿಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ ಏನನ್ನು ಯೋಚನೆ ಮಾಡದೆ ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂತೇಳಿ ಅವರು ನಿರ್ದೇಶಕರು ಕೈ ಜೋಡಿಸಿ ಹಗಲು ರಾತ್ರಿ ದುಡಿದು ಒಂದು ಚಿತ್ರ ಮಾಡ್ತಾರೆ. ಅದರಿಂದ ಮಿನಿಮಮ್ ಈ ಕಾಲದಲ್ಲಿ ಒಂದು 100 ಕುಟುಂಬಗಳಿಗೆ ಊಟಕ್ಕೆ ದಾರಿ ಆಗ್ತದೆ. ನಾವು ಅವ್ರ ಚಿತ್ರದಲ್ಲಿ ಮಾಡಿ ನಾನು ಭಗವಂತನಲ್ಲಿ ಬೇಡೋದು ಪ್ರತಿಯೊಂದು ಚಿತ್ರನೂ ಚೆನ್ನಾಗಾಗಲಿ, ಆ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತೇಳಿ. ಯಾಕೆಂದರೆ ನಾನೊಂದು ಪಿಕ್ಚರ್ನಲ್ಲಿ ಮಾಡ್ತೀನಿ, ನಾಳೆ ಅವ್ರ ಪಿಕ್ಚರ್ನ ನಾನು ಇಲ್ಲದೇ ಇರ್ಬೋದು. ಆದರೆ ನನ್ನಂಥ ಕಲಾವಿದರು, ತಂತ್ರಜ್ಞರು, ಕೆಲಸ ಮಾಡೋರು, ಕಾರ್ಮಿಕರು ಸುಮಾರು ಜನಕ್ಕೆ ಅವರು ಅನ್ನದಾತರಾಗ್ತಾರೆ. ಅದಕ್ಕೆ ಅಪ್ಪಾಜಿಯವರು, ರಾಜ್ಕುಮಾರಣ್ಣ ಅವರು ಯಾವಾಗಲೂ ಹೇಳ್ತಾಯಿದ್ರು, ಅನ್ನದಾತ ಸಂತೋಷವಾಗಿರಬೇಕು, ಅನ್ನದಾತ ಉಳಿಬೇಕು, ಹಾಗೂ ಅಭಿಮಾನಿ ದೇವರುಗಳು ಯಾವತ್ತೂ ಚೆನ್ನಾಗಿರಬೇಕು, ಅವ್ರು ಬಂದು ಕೈ ತಟ್ಟಿದ್ರೇ ನಾವು ಉಳಿಯೋದು ಅಂತ ಸದಾ ಹೇಳ್ತಾಯಿದ್ರು ಅವರು. ಅದೇ ರೀತಿಯಾಗಿ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ, ಈ ಚಿತ್ರದಲ್ಲಿ ಅಭಿನಯಿಸಿರೋ ಕಲಾವಿದರಿಗೆಲ್ಲ ಮುಂದಿನ ದಿನ ಒಳ್ಳೆಯ ಭವಿಷ್ಯ ಸಿಗಲಿ. ಹಾಗೂ ಬಹಳ ನಿಯತ್ತಿಂದ ನಾನು ನೋಡಿದಾಗೆ ಭಾಳ ಕಷ್ಟಪಡೋದು, ಹಗಲು ರಾತ್ರಿ ಕಷ್ಟಪಟ್ಟು ಒಂದೊಳ್ಳೆ ಚಿತ್ರ ಮಾಡಬೇಕು ಅಂತ ಪದೇ ಪದೇ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಮಾಡಿರೋ ಚಿತ್ರ ಯಾವುದೂ ಯಾಕಪ್ಪ ಇದು ಇಷ್ಟು ಕೆಟ್ಟದಾಗಿದೆ ಅಂತ ಇಲ್ಲ, ಕಾರಣಾಂತರಗಳಿಂದ ನಾವು ಅಂದ್ಕೊಂಡಷ್ಟು ಯಶಸ್ಸು ಆ ಚಿತ್ರಗಳಿಗೆ ಸಿಕ್ಕಿಲ್ಲ. ಈ ಚಿತ್ರ ಅದಕ್ಕೆ ಸುಮಾರು ಜನ ಡೈರೆಕ್ಟರ್ಗಳಿಗೆ, ನಮ್ಮ ಕನ್ನಡ ಚಿತ್ರರಂಗ ಇರ್ಬೋದು, ತಮಿಳ್ ಚಿತ್ರರಂಗ ಇರ್ಬೋದು, ಹಿಂದಿ ಇರ್ಬೋದು, ಬಾಲಿವುಡ್ ಸುಮಾರು ಜನ ಡೈರೆಕ್ಟರ್ಗಳು ಮೊದಲು ಮಾಡಿದ 2-3 ಪಿಕ್ಚರು ಅವ್ರಿಗೆಲ್ಲೂ ತೊಗೊಂಡೋಗಿರಲ್ಲ. ಅದು ಯಾವುದೋ ಒಂದು ಪಿಕ್ಚರ್ ಕೈ ಹಿಡಿದು ಬಿಡುತ್ತೆ. ಅದಾದಮೇಲೆಗಡೆ ಆ ಕೈ ಹಿಡಿದಾಗ ಹೆಸರು ಬಂದಾಗ ಅದನ್ನು ಉಳಿಸ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಅವರು ಯಾವ ರೀತಿ ಫ್ಲಾಪ್ ಚಿತ್ರ ಆದಾಗ ಎಷ್ಟು ನಮ್ರತೆಯಿಂದ ಇದ್ದರೂ ಅಷ್ಟೇ ನಮ್ರತೆ ಅವ್ರಿಗೆ ಯಶಸ್ವಿ ಸಿಕ್ಕಿದಾಗ್ಲೂ ಅವ್ರು ನಡ್ಕೊಂಡ್ರೆ ಅವರ ಪ್ರಯಾಣ ಸುಗಮ ಆಗುತ್ತೆ. ಅವರಿಂದ ಒಳ್ಳೊಳ್ಳೆ ಚಿತ್ರಗಳು ಬರ್ತದೆ, ಹಲವಾರು ಜನ ತಂತ್ರಜ್ಞರಿಗೆ ಕೆಲಸ ಸಿಗ್ತದೆ, ಹಲವಾರು ಜನ ಕಲಾವಿದರು ಜೀವಂತವಾಗಿರ್ತಾರೆ ಅಂತ ಹೇಳ್ತಾ, ಈ ಚಿತ್ರದಿಂದ ನಾನೊಬ್ಬ ನಾನು ಒಳ್ಳೆ ನಿರ್ದೇಶನ ನಾನು ಆಗಲೇ ನೋಡಿದ್ದೇನೆ. 3 ಚಿತ್ರದಲ್ಲಿ ಮಾಡಿದ್ದು, 3ನೇ ಚಿತ್ರ ಅವ್ರದ್ದು ಮಾಡ್ತಾ ಇರೋದು. ಹಾಗೆ ಜನಗಳ ದೃಷ್ಟಿನಲ್ಲೂ ಸಂತೋಷ್ ಒಂದು ಒಳ್ಳೆ ಡೈರೆಕ್ಟರ್. ಹೇಗೆ ನಾವು ಇವತ್ತಿನ ದಿವಸ ನೆನೆಸ್ಕೊಳ್ತೀವೋ, ಪುಟ್ಟಣ್ಣ ಕಣಗಾಲ್ ಅವ್ರು ಇರ್ಬೋದು, M.R. ವಿಠಲ್ ಅವ್ರು ಇರ್ಬೋದು, ಸೋಮಶೇಖರ್ ಇರ್ಬೋದು, ವಿಜಯ ರೆಡ್ಡಿ ಅವ್ರು ಇರ್ಬೋದು, ಈಗ ಯೋಗರಾಜ್ ಭಟ್ ಅವ್ರು ಇರ್ಬೋದು, ಜೋಗಿ ಪ್ರೇಮ್ ಇರ್ಬೋದು, ಉಪೇಂದ್ರ ಇರ್ಬೋದು, ಈ ರೀತಿ ಅವರು ಒಂದು ಒಳ್ಳೆ ನಿರ್ದೇಶಕನಾಗಿ ಈ ಚಿತ್ರದಿಂದ ಬರ್ತಾರೆ. ಎಲ್ರಿಗೂ ನಾನು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಆ ಶಿವ ಎಲ್ರಿಗೂ ಆಶೀರ್ವಾದ ಮಾಡಲಿ, ಯಶಸ್ಸನ್ನು ಕೊಡಲಿ ಸಂತೋಷ್ಗೆ. ಹಾಗೆ ಹಣ ಹಾಕಿರೋ ಪ್ರೊಡ್ಯೂಸರ್ ಶಿವಪ್ಪ ಅವ್ರಿಗೆ, ಆಮೇಲೆ ಕಲಾವಿದರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್. So I said it, but I must let you in on a secret. I have spoken the Tamil, Kannada and the Hindi dialogues for the 3 teasers that you just saw. So Santosh has made me speak Kannada also as far as this film is concerned. After 350 films for my father, this is his first Kannada film. After about 12 to 15 films, this is my first Kannada film also. We're very, very happy to be part of this amazing team effort. This is not a regular movie unit. This has become extended family to our family. Be it myself, my father, my partner Sureshwar,
And as a mother, I feel extremely, extremely emotional and very proud because the Tamil song, the duet that you all saw, the Kannada duet that you all saw in the lyrical video, the Tamil song has been sung by my son Ritvik, and it is his first entry as a playback singer in the Indian film industry. So for us, it's a very proud moment as a family that he has sung that song. A big thank you to Santosh for that as a mother, and to Martin, who trusted my son's voice and gave him that song and one more song also. He's done 2 songs in this film. And we're very, very, very happy that literally the entire family has performed in different roles. I've done a lawyer's role, he's done a politician's role, he has done a cop's role. So it's like, you want a package of lawyer, cop, and politician, you can contact our family. We're available to perform for all of you. So please do encourage this film in theaters. Please don't wait for it to release in OTT. Please go and watch this film in theaters, because the message that this film brings out is very, very essential for today's youth. That is what Santosh has brought out in this film, what is important for today's youth. And thank you very much, Santosh, for giving our entire family this lovely opportunity to be part of such an interesting project. Looking forward to more projects with you, and looking forward to the lyrical video that's going to release on Valentine's Day of the Tamil version of this song and the movie's teaser. Very, very interesting. And the way Santosh has put together the entire film, he has taken on, I've seen him on set. If there's nobody to sweep the floor, he'll take the broom and he'll go and sweep. That's how he operated. There was no airs about the fact that he was the director and that he's going to sit just behind the monitor and do things. He was there everywhere. So that is how Santosh operated. And to the wonderful heroines with whom I had a lovely time working with, both these amazing actresses. I'm sorry I didn't work with you, but I worked with the 2 of them. Both of them look so stunning, but you should see the kind of cop attitude they will show in the film. And to Viren, all the very best. You held a knife to my throat and that shot came out very, very well. I remember how much time we took by the time we shot that particular sequence. But you've done a fabulous job. God bless you for many more wonderful roles and a great career. You have an amazing father who says he has done everything to keep you going. Not many people get that. We're all lucky people that way. So God bless you for a great career, and to this entire team, all the very best. Vande Mataram, Jai Hind. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.